ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಬನ್ನಿ ಸ್ನೇಹಿತರೆ, ತೋಟದ ಕಡೆ ಒಂದು ರೌಂಡ್ ಹೋಗಿ ಬರೋಣ ಇವತ್ತು. ಹಾಗೆ ತೋಟಕ್ಕೆ ಹೋಗ್ತಾ ಇದ್ದೆ. ತೋಟದ ಬದಿಯಲ್ಲಿ ಒಂದು ಗಿಡ ಕಣ್ಣಿಗೆ ಬಿತ್ತು. ಕಬ್ಬಳಿ ಹಣ್ಣಿನ ಗಿಡ. ಎಲ್ಲರಿಗೂ ಗೊತ್ತುಂಟಲ್ಲ ಕಬ್ಬಳಿ ಹಣ್ಣಂದರೆ ಎಂತ ಅಂತ. ಸ್ವಲ್ಪ ಸಿಹಿ ಸಿಹಿ, ಸ್ವಲ್ಪ ಹುಳಿ ಹುಳಿ. ಸ್ನೇಹಿತರೆ, ಈ ಕಬ್ಬಳಿ ಹಣ್ಣಿನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಉಂಟು. ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ, ಇದು ಆಯುರ್ವೇದಿಕಲ್ಲಿ ಬಳಸುವಂತಹ ಗಿಡ. ನೋಡಿ, ಗದ್ದೆ ಬಯಲುಂಟು, ಅಡಿಕೆ ತೋಟಗಳುಂಟು. ಈಗೆಲ್ಲ ಭದ್ರಾ ಡ್ಯಾಮ್ ನೀರು ಬಿಟ್ಟಿದ್ದಾರೆ. ಈಗಾಗಲೇ ನಾಟಿ ಶುರು ಮಾಡ್ತಾ ಇದ್ದಾರೆ. ಇದು ಮುಳ್ಳಿನಿಂದ ಕೂಡಿರುವಂತಹ ಗಿಡ. ಇದು ಹೊಲದ ಬದಿಯಲ್ಲಿ ಮತ್ತು ರೋಡ್ ಬದಿಯಲ್ಲಿ ಎಲ್ಲ ಕಡೆ ಕಾಣಬರುವಂತಹ ಸಸ್ಯ. ಇದರ ಬೇರನ್ನು ಆಯುರ್ವೇದದಲ್ಲಿ ಬಳಸ್ತಾರೆ. ಬನ್ನಿ, ಈ ಹಣ್ಣನ್ನು ಹಾಕಲಿಕ್ಕೆ ಮುತುಕದ ಎಲೆನ ತರೋಣ. ಮುತುಕದ ಎಲೆ ಗೊತ್ತುಂಟಲ್ಲ, ಮೊದಲೆಲ್ಲ ಅಡಿಕೆ ಹಾಳಿ ಎಂತ ಇರಲಿಲ್ಲ, ತಟ್ಟೆ ಎಂತ ಇರಲಿಲ್ಲ. ಈ ಎಲೆಗಳನ್ನೇ ಬಳಸ್ಕೊಂಡು, 5 ಎಲೆಗಳನ್ನು ಬಳಸ್ಕೊಂಡು ಹಂಚಿಕಡ್ಡಿಯನ್ನು ಹಾಕ್ಬಿಟ್ಟು ತಟ್ಟೆಗಳನ್ನು ಮಾಡ್ತಾಯಿದ್ರು. ನಾವೆಲ್ಲ ನೋಡಿದ್ದೀವಲ್ಲ ಸ್ನೇಹಿತರೆ, ತಿಂದು ಸಹ ಇದ್ದೀವಿ. ಈಗೆಲ್ಲ ಇದರ ಎಲೆ ಬಳಸೋದೆಲ್ಲ ಮರೀಚಿಕೆ ಆಗೋಗಿದೆ. ಈಗ ಹಣ್ಣು ಕಿತ್ತಿದ್ದಾಯಿತು, ತಿನ್ನೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಧೂಳೆಲ್ಲ ಕೂತಿರುತ್ತೆ, ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಸೇರಿಸೋಣ, ಸ್ವಲ್ಪ ಖಾರದ ಪುಡಿ ಸೇರಿಸೋಣ, ಎಲ್ಲ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ. ಈಗ ನಾವೇನು ಎಲೆ ಕುಯ್ಕೊಂಡು ಬಂದಿದ್ವಿ, ಈಗ ಎಲೆ ಮೇಲೆ ಹಾಕ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ ಸ್ನೇಹಿತರೆ. ಆಯಾ ಕಾಲಗಳಿಗೆ ತಕ್ಕಂತೆ ಸಿಗುವಂತಹ ಹಣ್ಣುಗಳನ್ನು ನಾವು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು.